ಹನುಮ ಇವ ನಿಮ್ಮೊಳಗಿನ ಹೀರೋ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿ ಕೂಡ ಭಾಗಿಯಾಗಿದ್ದಾರೆ, ಡಾಕ್ಟರ್ ಭಾಗ್ಯಶ್ರೀ ಅಂತ. ಅವ್ರ ಬಗ್ಗೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಅವರನ್ನೇ ಕೇಳೋಣ ಏನು ಹೇಳ್ತಾರೆ ಅಂತ. ನಿಮ್ಮ ಬಗ್ಗೆ ಹೇಳ್ಕೋಬೇಕು. ಹೇಳಿ, ಹನುಮಾನ್ ಚಾಲೀಸದಿಂದ ನೀವು ಹೇಗೆ ಆಕರ್ಷಿತರಾದ್ರಿ, ಪ್ರೇರೇಪಿತರಾದ್ರಿ? ಡಾಕ್ಟರ್ ರಾಮಚಂದ್ರ ಗುರೂಜಿಯವ್ರು ನಿಮ್ಗೆ ಹೇಗೆ ಪರಿಚಯ ಆದರು ತಿಳಿಸ್ಕೊಡಿ. ನಾನು ಡಾಕ್ಟರ್ ಭಾಗ್ಯಶ್ರೀ ನಾಯ್ಕ್ ಅಂತ. ನನ್ನ ಯಜಮಾನರು ಆರ್ಮಿದಲ್ಲಿ ಕರ್ನಲ್ ಇದ್ದಾರೆ. ಸೊ ನಮ್ಮ ಯಜಮಾನರು ಆರ್ಮಿದಲ್ಲಿ ಇರೋದ್ರಿಂದ ಮುಖ್ಯವಾಗಿ ಎವ್ರಿ ಇಯರ್ ಫೀಲ್ಡ್ ಮತ್ತು ಪೀಸ್ ಪೋಸ್ಟಿಂಗ್ಸ್ ಬರ್ತಾ ಇತ್ತು. ಫೀಲ್ಡ್ ಪೋಸ್ಟಿಂಗ್ ಬಂದಾಗ ರಿಮೋಟ್ ಏರಿಯಾದಲ್ಲಿ ಆಪ್ರೇಷನ್ಸ್ಗೆಲ್ಲ ಹೋಗಬೇಕಾಗತ್ತೆ. ಓಕೆ. ಸೊ ಆವಾಗ ನಾವು ಎಲ್ಲ ಅಂದರೆ ಬಾರ್ಡ್ರದಲ್ಲಿ ಆಪ್ರೇಷನ್ಗೆ ಹೋದಾಗ ಇನ್ಕ್ಲೂಡಿಂಗ್ ಜವಾನ್ಸ್ ಜೊತೆಗೆ ಎಲ್ಲರೂ ಹೋಗ್ತಾ ಇರ್ತಾರೆ. ಆವಾಗ ಮನೆಯಲ್ಲಿ ನಾವು ಮಕ್ಕಳ ಜೊತೆಗೆ ಒಬ್ಬರೇ ಇರ್ತಾ ಇದ್ವಿ. ಸೊ ಅಲ್ಲಿ ಹೋದಾಗ ನಮಗೆ ಕೆಲವೊಂದು ಸಮಯದಲ್ಲಿ ಕಮ್ಯುನಿಕೇಶನ್ ಆಗ್ತಾ ಇರಲಿಲ್ಲ. ಸೊ ಅವ್ರು ಸೇಫ್ ಆಗಿದ್ದಾರೋ ಇಲ್ವೋ, ಹೆಲ್ತ್ ಇಶ್ಯೂಸ್ ಇದೇನಾ, ಈ ಥರ ಆವಾಗ ನನಗೆ ಸ್ವಲ್ಪ ಆತಂಕ ಜಾಸ್ತಿ, ತುಂಬ ಸ್ಟ್ರೆಸ್ದಲ್ಲಿ ಇರ್ತಾ ಇದ್ದೆ ಅವಾಗ. ಸೊ ಅದಾದಮೇಲೆ ನಾನು ಒಂದ್ಸಲ ಬೆಂಗಳೂರು ಬಂದಾಗ ಗುರೂಜಿ ಹತ್ರ ನಾನು ವಿಸಿಟ್ ಮಾಡಿದೆ. ಗುರೂಜಿ ತುಂಬ ಸರಳವಾಗಿ ನಮ್ಮದೆಲ್ಲ ಸೊಲ್ಯೂಷನ್ ಪ್ರಾಬ್ಲಮ್ಸ್ನಲ್ಲಿ ಎಲ್ಲ ಸರಳವಾಗಿ ಸೊಲ್ಯೂಷನ್ಸ್ ಎಲ್ಲ ಹೇಳಿದರು. ಆವಾಗ ನೀವು ಅವರು ಆಪ್ರೇಷನ್ಗೆ ಹೋದಾಗ ಅಂದರೆ ಮನೆ ಬಿಟ್ಟು ಬೇರೆ ಕಡೆಗೆ ಹೋದಾಗ ನೀವು ಇದು ಹನುಮಾನ್ ಚಾಲೀಸ ಬಗ್ಗೆ ನೀವು ಪಾಠ ಮಾಡ್ಕೊಳ್ತಾ ಹೋಗಿ. ಸೊ ಅದರಿಂದ ನಿಮ್ಮಲ್ಲಿ ಏನು ಸ್ಟ್ರೆಸ್ ಇದೆ ಅಲ್ಲ, ಒಂದು ಫಿಯರ್ ಇದೆ, ಹೇಗಾಗುತ್ತೆ, ಏನು ಬರ್ತಾರೋ ಇಲ್ವೋ, ಅಥವಾ ಯಾರಾದ್ರೂ ಜವಾನಿಗೆ ಏನಾದರೂ ಇನ್ಸಿಡೆಂಟ್ ಆಗುತ್ತಾ ಅಂದರೆ ಒಂದು ಕಾನ್ವೆ ಅಂತ ಹೋಗ್ತಾ ಇರ್ತದೆ, ಬಟಾಲಿಯನ್ ಹೋಗ್ತಾ ಇರ್ತದೆ. ಸೊ ಅದು ನಿಮಗೆ ಒಂದು ಸ್ಟ್ರೆಂಗ್ ಸಿಗುತ್ತೆ. ನೀವು ಪ್ರೇಯರ್ ಮಾಡೋದ್ರಿಂದ ಅವ್ರಿಗೆ ಹೀಲಿಂಗ್ ಕಳಿಸೋದ್ರಿಂದ ಅವ್ರಿಗೂ ಕೂಡ ಅದು ಮುಟ್ಟುತ್ತೆ ಅಂತ ಹೇಳಿದ ಮೇಲೆ ನೀವು ಕಳಿಸುವಂಥ ಹೀಲಿಂಗ್ ಅವ್ರಿಗೆ ಮುಟ್ಟುತ್ತೆ. ಸೊ ಅದರಲ್ಲಿ ನಾವು ಮೆಡಿಟೇಷನ್ ಅಂದರೆ ಹನುಮಾನ್ ಚಾಲೀಸ ಮಾಡಿದ ಮೇಲೆ ಸೊ ಆ ಹನುಮನಿಗೆ ನಾವು ಪ್ರೇ ಮಾಡಿ ಅಲ್ಲಿದ್ದಂಥ ಎಲ್ಲ ಆಫೀಸರ್ಸ್ಗಾಯಿತು ಮತ್ತು ಜವಾನ್ಸ್ಗಳಿಗಾಯಿತು ಅವರನ್ನು ನೀನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ನಾನು ಪ್ರೇ ಮಾಡಿಕೊಂಡು ಅವರಿಗೆ ನಾನು ಇದು ಕಳಿಸ್ತಾ ಇದ್ದೆ, ಹೀಲಿಂಗ್ ಕಳಿಸ್ತಾ ಇದ್ದೆ. ಸೊ ಅದಾದಮೇಲೆ ತುಂಬ ನನ್ನಲ್ಲಿ ನಾನು ಚೇಂಜಸ್ ಕಾಣ್ತಾ ಇದ್ದೆ. ಸೊ ಅದ್ರ ಜೊತೆಗೆ ನನ್ನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಯಿತು. ಆಮೇಲೆ ಕೆಲವೊಂದು ಮನೆಯಲ್ಲಿ ಮಕ್ಕಳ ಆರೋಗ್ಯ ಸಮಸ್ಯೆ ಜಾಸ್ತಿ ಇತ್ತು. ಸೊ ಅದೆಲ್ಲ ನಿವಾರಣೆ ಆಗ್ತಾ ಹೋಯಿತು. ಚಾಲೀಸ ಎಲ್ಲರೂ ಹೇಳ್ತಾರೆ ಹನುಮಾನ್ ಚಾಲೀಸನ, ಬಟ್ ಗುರೂಜಿ ಪರಿಚಯ ಆದ ನಂತರ ಹನುಮಾನ್ ಚಾಲೀಸ ನಿಮಗೆ ತಂದಂತಹ ಬದಲಾವಣೆಗಳು ಹೇಗೆ ಅಂತ? ಯಾಕೆಂದರೆ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ಹನುಮಾನ್ ಚಾಲೀಸ ಅಂದರೆ ಏನು ಅಂತ. ಸೈಂಟಿಫಿಕ್ ಆಗಿ ಚಾಂಟ್ ಮಾಡೋದ್ರ ಬಗ್ಗೆ ಗುರೂಜಿ ತಿಳಿಸ್ಕೊಟ್ರು, ರೈಟ್. ಬಟ್ ನೀವೇನು ಡಿಫ್ರೆನ್ಸನ್ನು ಕಂಡ್ರಿ ಅಂತ? ಮೊದಲಿಗೆ ನಾವು ಚಿಕ್ಕವರಿದ್ದಾಗಿಂದ ಮನೆಯಲ್ಲಿ ಹನುಮಾನ್ ಚಾಲೀಸ ಬುಕ್ ಕೊಟ್ಟು ಇದು ಓದ್ಕೊಂಡು ಆಮೇಲೆ ಸ್ಕೂಲಿಗೆ ಹೋಗಂತ ಹೇಳ್ತಾಯಿದ್ರು ತಂದೆ ತಾಯಿಯಲ್ಲಿ. ಅದೇ ರೀತಿ ನಾವು ಮಾಡ್ತಾಯಿದ್ವಿ. ಆವಾಗ ಹೇಳಬೇಕಾದ್ರೆ ನಮ್ಮ ಮನಸ್ಸು ಅದರಲ್ಲಿ ಇರ್ತಾ ಇರಲಿಲ್ಲ. ಪುಸ್ತಕ ಓದಿದ ಥರ ಓದೋದು, ಹೇಳೋದು, ಹೋಗೋದು ಅಷ್ಟೇ. ಸೊ ಅವಾಗೂ ಹೇಳ್ತಾ ಇದ್ವಿ. ಮತ್ತು ಇವಾಗ ಗುರೂಜಿ ಹತ್ರ ಹನುಮ ಅಂದರೆ ಯಾರು, ಅವರ ಹನುಮನ ತತ್ವ ಏನು, ಅದು ಹನುಮಾನ್ ಚಾಲೀಸ ನಾವು ಯಾಕೆ ಪಾಠ ಮಾಡಬೇಕು, ಅದು ಮಾಡೋದ್ರಿಂದ ನಮ್ಮಲ್ಲಿ ಏನು ಚೇಂಜಸ್ ಆಗುತ್ತೆ, ಅದರಿಂದ ಅಂದರೆ ಹೆಲ್ತ್ದಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಅಂದರೆ ಬ್ರೀದಿಂಗ್ದಲ್ಲಿ ಏನು ಸರ್ಕ್ಯುಲೇಷನ್ ಫ್ಲೋ ಏನಾಗುತ್ತೆ, ಅದು ಎಲ್ಲ ಹೇಳಿದ ಮೇಲೆ ಸೊ ಅದನ್ನ ಅರ್ಥ ತಿಳ್ಕೊಂಡು ಕಾನ್ಸಂಟ್ರೇಷನ್ ಮಾಡ್ತಾ ಅದನ್ನು ನಾನು ಹೇಳ್ತಾ ಹೋದೆ. ಸೊ ಅದರಿಂದ ತುಂಬ ಹೆಲ್ತ್ದಲ್ಲಿ ಕೂಡ ಇಂಪ್ರೂವ್ಮೆಂಟ್. ವೃತ್ತಿಯಲ್ಲಿ ನೀವು ಡಾಕ್ಟರ್? ನಾನು ಆಲ್ಟರ್ನೇಟಿವ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ರೈಟ್. ಬಟ್ ಎಲ್ಲಿಯ ಹನುಮಾನ್ ಚಾಲೀಸ, ಎಲ್ಲಿಯ ವೃತ್ತಿ? ನಾನು ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತೀನಿ. ಓಕೆ. ಸೊ ನಮ್ಮಲ್ಲಿ ನಾನು ಆಲ್ಟರ್ನೇಟಿವ್ ಪ್ರಾಕ್ಟೀಸು ಮಾಡೋದ್ರಿಂದ ನಮ್ಮಲ್ಲಿ ಸುಮಾರು ಜನ ಎಲ್ಲ ಜವಾನ್ಸ್ಗಳಾಯಿತು, ಲೈಕ್ ಇಂಡೋ ಟಿಬೆಟಿಯನ್ ಬಾರ್ಡರ್ಸ್ದಲ್ಲಿ ಜವಾನ್ಸ್ಗಳಾಯಿತು, ನಮ್ಮ ಜವಾನ್ಸ್ಗಳಾಯಿತು, ಲೈಕ್ ಸಿವಿಲ್ದಲ್ಲಿ ಎಲ್ಲ ಸೋಷಿಯಲ್ ಸರ್ವಿಸ್ ಎಲ್ಲ ಬರ್ತಾರಲ್ಲ, ಪೇಷಂಟ್ಸ್ ಎಲ್ಲ ಬರ್ತಿರ್ತಾರೆ. ಸೊ ಅವರಿಗೆಲ್ಲ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ, ಹೀಲಿಂಗ್ ಅಂದರೆ ಫ್ರೀ ಹೀಲಿಂಗ್ ಅಂತ. ಸೊ ಅದು ಕೊಡಬೇಕಾದ್ರೆ ಕೆಲವೊಂದು ಸುಮಾರು ಜನರಲ್ಲಿ ಎಲ್ಲರಲ್ಲೂ ಮನುಷ್ಯ ಅಂದಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಂದರೆ ದುಃಖ ಇರುತ್ತೆ, ಅಂದರೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತಿರ್ತಾರಲ್ಲ, ಕಷ್ಟ ಇದ್ದಾಗ ಅವರು ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಬಟ್ ಅದು ಹೀಲ್ ಆಗೋದಿಲ್ಲ. ಅವರಿಗೆ ಕೆಲವೊಮ್ಮೆ ಫಿಯರ್ ಆಫ್ ಡೆತ್ ಇರುತ್ತೆ, ಅಲ್ಲ ಇದು ಇಷ್ಟು ಮಾತ್ರೆ ತಗೊಂಡ್ರು ನನಗೆ ಚೆನ್ನಾಗಿ ಆಗೋದೇ ಇಲ್ಲ ಅಂತ ಒಂದು ಭಯ ಇರುತ್ತೆ. ಸೊ ಆವಾಗ ಅವ್ರಿಗೆ ನಾವು ಇಲ್ಲ ನೀವು ತಗೊಳ್ಳಿ, ಅದ್ರ ಜೊತೆಗೆ ಇದು ನೀವು ಪಾಠ ಮಾಡೋದ್ರಿಂದ ನಿಮ್ಗೆ ಇದೊಂದು ವೈಬ್ರೇಷನ್ ನಿಮ್ದು ಒಂದು ಔರ ಅಂತ ಹೇಳ್ತೀವಿ. ಸೊ ಎನರ್ಜಿ ಫ್ಲೋ ಚೆನ್ನಾಗಾಗುತ್ತೆ, ಅದರಿಂದ ನಿಮಗೆ ಹೀಲಿಂಗ್ ಎನರ್ಜಿ ಸಿಗುತ್ತೆ. ಸುಮಾರು ಕೇಸಸ್ಗಳೆಲ್ಲ ಸಕ್ಸಸ್ಫುಲ್ ಆಗಿದೆ. ಅದನ್ನು ಆಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹನುಮಾನ್ ಚಾಲೀಸದ ಕುರಿತಂತೆ ಯಾವುದೇ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರವನ್ನು ನೀಡೋದಕ್ಕೆ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು ನಿಮ್ಮ ಜೊತೆ ಇರ್ತಾರೆ. ಈಗ ಮೊದಲನೇದಾಗಿ ಚಂದ್ರು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರು ಅವರೇ.
ಚಂದ್ರು ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಮ್ಯಾಮ್ ಕೇಳ್ತಿದೆ. ಓಕೆ, ಸ್ವಲ್ಪ ಗಟ್ಟಿ ಮಾತಾಡಬೇಕು ಚಂದ್ರು ಅವರು. ಎಸ್ ಮ್ಯಾಮ್. ಓಕೆ, ಏನು ಪ್ರಶ್ನೆ ಇದೆ? ಅದೇ ಮ್ಯಾಮ್, ನಮ್ಮೊಳಗಿನ ಹೀರೋನ ಹೆಂಗ್ ಹುಡ್ಕೋದು ಅಂತ ಕೇಳ್ಬೇಕಾಯ್ತು ಮ್ಯಾಮ್. ಖಂಡಿತ ಇದಕ್ಕೆ ಉತ್ತರ ಕೊಡ್ತಾರೆ ರಾಮಚಂದ್ರ ಗುರೂಜಿ ಅವ್ರ ಜೊತೆ ನೇರವಾಗಿ ಮಾತನಾಡಿ ನೀವು. ಎಸ್ ಮ್ಯಾಮ್. ಯಾರಿಗೆ? ನಮಸ್ಕಾರ ಗುರುಜಿ. ನಮಸ್ತೆಪ್ಪ. ಅದೇ ಗುರುಜಿ, ನೀವ್ ಹೇಳ್ತಿದ್ರಲ್ಲ ನಮ್ಮೊಳಗಿನ ಹೀರೋನ ನಮ್ಮೊಳಗನೆ ಹೀರೋ ಇಡ್ತಾರೆ, ದೇವ್ರು ಇಡ್ತಾರೆ ಅಂತ. ಅದು ಹೆಂಗ್ ಗುರುಜಿ ಹುಡ್ಕೋದು? ಮೆಡಿಟೇಷನ್ ಮಾಡ್ಬೇಕಾ, ಏನ್ ಮಾಡ್ಬೇಕು? ಖಂಡಿತ ಯಾರಿಗೆ ಗುರಿ ಇರ್ತದೋ ಅವನಿಗೆ ಒಬ್ಬ ಗುರುನು ಬೇಕಾಗ್ತದೆ. ಹೌದು ಗುರುಜಿ. ಸೊ ಯಾವುದಾದ್ರೂ ಗುರುಗಳ ಮಾರ್ಗದರ್ಶನ ತಗೊಂಡು ಹಾ ನಮ್ಮೊಳಗಡೆ ಇರ್ತಕ್ಕಂಥ ಆ ತತ್ವವನ್ನು, ಆ ಗುರು ತತ್ವವನ್ನು ಅಥವಾ ಆತ್ಮ ತತ್ವವನ್ನು ಅಥವಾ ಹನುಮ ತತ್ವವನ್ನು ಹುಡುಕೋಬೋದು. ಅದಕ್ಕೆ ನಿಮಗೆ ಒಬ್ಬ ಗುರು ಬೇಕಾಗ್ತದೆ, ಮಾರ್ಗದರ್ಶಕರು ಬೇಕಾಗ್ತದೆ. ಹಾ ಈಗ ಸತ್ಯ ನೇರವಾಗಿ ಯಾರೂ ಹುಡುಕಕ್ಕಾಗೋದಿಲ್ಲ, ಅವನಿಗೊಬ್ಬರು ಮಾರ್ಗದರ್ಶಕರು ಬೇಕು. ಹೌದು ಗುರುಜಿ. ಹಾಗೆ ಯಾರಾದರೂ ಸಮರ್ಥ ಗುರುಗಳನ್ನು ಹುಡುಕೊಂಡು ಅವ್ರ ಮಾರ್ಗದರ್ಶನ ತಗೊಂಡು ನಮ್ಮೊಳಗಿನ ಹೀರೋ ಯಾರು ಅಂತ ನೀವು ಕೇಳ್ತಿದ್ರಲ್ಲ ಅವ್ನು ಹುಡ್ಕೋಬೋದು. ಖಂಡಿತವಾಗ್ಲೂ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ರು ಕರೆ ಮಾಡಿದ್ದಾರೆ, ಪೂರ್ಣಿಮಾ ಅಂತ. ನಮಸ್ಕಾರ ಪೂರ್ಣಿಮಾ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ರಾಮಚಂದ್ರ ಗುರೂಜಿ ಅವ್ರ ಜೊತೆ ನೇರವಾಗಿ ಮಾತನಾಡಿ. ಓಕೆ ಮೇಡಮ್. ಓಕೆ, ಹೇಳಿಮ್ಮ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ. ತುಂಬಾ ಮನಸ್ಸಿಗೆ ಬೇಸರ ಆಗುತ್ತೆ ಗುರುಜಿ. ಅದು ಹನುಮಾನ್ ಚಾಲೀಸ್ ಓದಕ್ ಶುರು ಮಾಡ್ತೀನಿ, ಆದ್ರೆ ಕಂಟಿನ್ಯೂ ಓದಕ್ಕೆ ಆಗೋದಿಲ್ಲ. ಆರೋಗ್ಯ ಸಮಸ್ಯೆ ಇದೆ, ಆಮೇಲೆ ತುಂಬಾ ಮಾನಸಿಕ ಒತ್ತಡ ಇದೆ. ಮನೆಯಲ್ಲಿ ಒಬ್ಬಳೇ ನಾನು ಮಕ್ಕಳು ನೋಡ್ಕೊಳ್ಳೋದು. ಅದು ಮನಸ್ಸಿಗೆ ಅದರಲ್ಲಿ ತೊಡಗೊಂಡಿದೆ ಗುರುಜಿ. ಸ್ಟಾರ್ಟ್ ಮಾಡಿ 4-5 ದಿವಸ ಓದ್ತೀನಿ, ಆಮೇಲೆ ಏನಾಗುತ್ತೆ ಬಿಡು ಅಂತ ಬಿಡ್ಸೋದು. ಒಳ್ಳೆಯ ಕೆಲಸ ಮಾಡೋದಕ್ಕೆ 108 ವಿಘ್ನ ಅಂತ ಕೇಳಿಲ್ವೇನಮ್ಮ? ಹಾ ಗುರುಜಿ, ಹಾಗೆ. ಇದು ಒಳ್ಳೆಯ ಕೆಲಸ ಪ್ರಾರಂಭ ಮಾಡಿದಾಗ ಅನೇಕ ವಿಘ್ನಗಳು ಬರೋದು ಸಹಜ. ಹಾ ಗುರುಜಿ. ನೀವು ಛಲ ಬಿಡದೆ, ಪ್ರಯತ್ನ ಬಿಡದೆ, ನಿರಾಶರಾಗದೆ ನಿಮ್ಮ ಪ್ರಯತ್ನ ಮುಂದುವರಿಸ್ತಾ ಇರಿ. ಖಂಡಿತ ಒಂದು ದಿವಸ ನಿಮಗೆ ಏಕಾಗ್ರತೆ ಸಿದ್ಧಿಸುತ್ತೆ. ಆಮೇಲೆ ನಿಮಗೆ ಏನು ಸಿಗಬೇಕೋ ಅದೆಲ್ಲ ಸಿಗ್ತದೆ, ಸರಿ ಹೋಗ್ತದೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಬ್ರು ಕರೆ ಮಾಡಿದ್ದಾರೆ, ದಾಕ್ಷಾಯಿಣಿ ಅಂತ. ನಮಸ್ಕಾರ ದಾಕ್ಷಾಯಿಣಿ ಅವರೇ. ನಮಸ್ಕಾರ ಮೇಡಮ್. ಓಕೆ, ಗುರೂಜಿ ಅವ್ರ ಜೊತೆ ನೇರವಾಗಿ ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನಾವು ಹುಳಿಯಿಂದ ಮಾತಾಡ್ತಿರೋದು. ಹೇಳ್ರಿ. ಹನುಮಾನ್ ಚಾಲಿಸ ಬೆಳಿಗ್ಗೆ ಇಷ್ಟು ಹೇಳ್ಬೇಕಾದ್ರೆ ಸಮಯ ಇದೆ ಸರ್? ಅದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಒಳ್ಳೆಯದು ಅಂತ. 4ರಿಂದ 6 ಸಮಯದ ಒಳಗಡೆ ನೀವು ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಒಂದು ದೇವರ ಕೋಣೆಯಲ್ಲೋ ಅಥವಾ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ನಾಡಿ ಶುದ್ಧಿ ಮಾಡಿಕೊಂಡು 3 ಸಾರಿ ಕನಿಷ್ಠ ಮಾಡಿ. ಸಮಯ ಇದ್ರೆ ಯಾವ ಟೈಮಿಗೆ ಅಂತ ಬೇಕಿತ್ತು? ಅದೇ ಬೆಳಗ್ಗೆ ಬ್ರಾಹ್ಮಿ ಅಂದರೆ 4ರಿಂದ 6 ಸಮಯ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಇದೇ ರೀತಿಯ ಸಂಶಯಗಳು ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲಿ ಹನುಮಾನ್ ಚಾಲೀಸ ಹೇಳ್ತೀವಿ ಅಂದರೆ ಪ್ರೋತ್ಸಾಹ ಇರೋದಿಲ್ಲ. ಮನೆಯಲ್ಲಿ ದೊಡ್ಡವರು ಇರ್ಬೋದು ಅಥವಾ ಬೇರೆ ಯಾರು ಇರ್ಬೋದು. ಹಾಗಾಗಿ ಇಂಥದ್ದೇ ಟೈಮಲ್ಲಿ ನಾವು ಹೇಳಬೇಕಾ ಹನುಮಾನ್ ಚಾಲೀಸನ? ಏನಾದರೂ ಪೂಜಾ ವಿಧಿವಿಧಾನಗಳಿದ್ದಾವ? ಇಂಥದ್ದೇ ಭಂಗಿಯಲ್ಲಿ ಕೂತ್ಕೋಬೇಕಾ? ಏಕೆ? ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು, ಯಾವ ವಯೋಮಾನದವ್ರು ಬೇಕಾದ್ರೂ ಮಾಡ್ಬೋದು. ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ, ಜಾತಿ ಮತ ಕುಲ ಅನ್ನೋ ಭೇದ ಇಲ್ಲ. ಸೊ ಎಲ್ಲರಿಗೂ ಒಂದು ಶಾಂತಿ, ನೆಮ್ಮದಿಯ, ಸಮೃದ್ಧಿಯ ಬದುಕು ಬೇಕಲ್ವಾ? ಸೊ ಅಂಥವರೆಲ್ಲ ಮಾಡಬಹುದು. ಯಾಕೆ ಬ್ರಾಹ್ಮಿ ಮುಹೂರ್ತ ಅಂತಾನೆ? ಬೆಳಗ್ಗೆ ಒಂದು ಯೂನಿವರ್ಸಲ್ ಹಾರ್ಮನಿ ಅಂತ ಹೇಳ್ತೀವಿ ನಾವು. ಈಗ ಸುಡುವ ಬಿಸಿಲಲ್ಲಿ ನಮ್ಮ ಮನಸ್ತತ್ವ ಹೇಗಿರ್ತದೆ? ಕಾಮ್ ಆಗಿರ್ತದ. ಅದ್ರ ಬಿಸಿಲಿಗೆ ತಕ್ಕ ಹಾಗೆ ನಮ್ಮ ಮನಸ್ಸು ರಜೋ ಸ್ಥಿತಿಯಲ್ಲಿ ಇರ್ತದೆ. ಬೆಳಗ್ಗೆ ಸತ್ವ ಸ್ಥಿತಿಯಲ್ಲಿ ಇರ್ತದೆ, ಸತ್ವಕಾಲ ಅಂತ ಹೇಳ್ತೀವಿ ನಾವು. ಅದೇ ಸಂಜೆ 4ರಿಂದ 8 ಅದು ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ ನಾವು. ಅವಾಗ ಕೂಡ ಯೂನಿವರ್ಸಲ್ ಹಾರ್ಮನಿ ಇರ್ತದೆ. ಸೊ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಬೆಳಗ್ಗೆ ಮತ್ತು ಸಂಜೆ ಈ ಜಪ ತಪಾದಿಗಳಿಗೆ, ಸಂಧ್ಯಾ ವಂದನೆಗಳಿಗೆ ಹೇಳಿ ಮಾಡಿಸಿದಂಥ ಸಮಯ ಅದು. ಓಕೆ, ಇನ್ನು ಮಹಿಳೆಯರ ವಿಷಯಕ್ಕೆ ಏನಾದರೂ ಬರೋದಾದ್ರೆ ಗುರುಜಿ, ಪೀರಿಯಡ್ಸ್ ಅಂತ ಒಂದು ಆ ಟೈಮಲ್ಲಿ ಏನಾದರೂ ಮಾಡಬಹುದಾ, ಮಾಡಬಾರ್ದಾ? ಕೆಲವು ಮಂತ್ರಗಳನ್ನು ಹೆಣ್ಮಕ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಹೌದು. ಹನುಮಾನ್ ಚಾಲೀಸವನ್ನ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಏನು ಪ್ರಿಫರೆನ್ಸ್ ಇದೆ. ಯಾಕೆಂತಂದ್ರೆ ಹನುಮ ಸೀತೆಯ ಶೋಕವನ್ನ ಏನು ನಿವಾರಣೆ ಮಾಡಿದವನು. ಹಾಗಾಗಿ ವೆರಿ ಫ್ರೆಂಡ್ಲಿ ಟು ಏನು ವಿಮೆನ್ ಅಂತ ಹೇಳ್ಬೋದು ನಾವು. ಹೆಣ್ಮಕ್ಕಳಿಗೆ ಬಹಳ ಆಪ್ತ ಅವನು. ಹಾಗಾಗಿ ಅವನ ಪಠನೆ ಮಾಡಿದಾಗ ಹೆಣ್ಣು ಮಕ್ಕಳಿಗೆ ಏನೇನು ಸಮಸ್ಯೆ ಇದೆಯೋ, ಆರೋಗ್ಯ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಥವಾ ಬಾಂಧವ್ಯ ಹಾಳಾಗಿರ್ತಕ್ಕಂಥದ್ದು, ಅದೆಲ್ಲ ಸರಿ ಹೋಗ್ತವೆ. ಮತ್ತು ನೀವು ಹೇಳಿದ್ರೆ ಪೀರಿಯಡ್ಸ್ ಇದ್ದಾಗ ಮಾಡ್ಬೋದು ಅಂತ. ಆ 3 ದಿನಗಳನ್ನು ಪಕ್ಕಕ್ಕಿಟ್ರೆ ಉಳಿದ ತಿಂಗಳ 27 ದಿನಗಳು ನಮ್ಗೆ ಇದೆಯಲ್ಲ, ದಟ್ ಈಸ್ ಎನಫ್.
ಯಾರ ಮಾಡುವ ಒಂದು ಸಂಕಲ್ಪ ಅಥವಾ ಇಚ್ಛೆ ಇರಬೇಕಷ್ಟೇನೆ. ನಿಜ. ಕುಂಟು ನೆಪ ಹೇಳಬಾರ್ದು, ನಂಗೆ ಅದು ಇದು ಕಂಡೀಷನ್ಸ್ ಹಾಕಬಾರ್ದು. ದೇವರನ್ನ ಪ್ರೇಯರ್ ಮಾಡೋದಕ್ಕೆ ಯಾರಿಗ ಅರ್ಹತೆ ಇಲ್ಲ. ಖಂಡಿತ. ದೊಣ್ಣೆ ನಾಯಕನ ಅಪ್ಪಣೆ ಏನೂ ಬೇಡ, ಯಾರು ಬೇಕಾದ್ರೂ ಮಾಡ್ಬೋದು. ನಿಜ. ಮಾತಾಡ್ತೀನಿ ಗುರುಜಿ. ಡಾಕ್ಟರ್ ಭಾಗ್ಯಶ್ರೀ ಅವರು ಹೇಳಬೇಕು, ಗುರುಜಿಯವರ ಪರಿಚಯ ಆಯಿತು, ಹನುಮಾನ್ ಚಾಲಿಸದ ಪರಿಚಯ ಕೂಡ ಆಯಿತು, ನೀವು ಮಾಡ್ತಾ ಹೋದ್ರಿ. ಆದರೆ ಆಧ್ಯಾತ್ಮಿಕವಾಗಿ ಕೆಲವೊಂದು ವಿಶೇಷ ಅನುಭವಗಳು ಅಂತ ಏನಾದರೂ ಆಗಿದೆಯಾ ಹನುಮಾನ್ ಚಾಲಿಸ ಪಠಣದ ನಂತರ? ಸುಮಾರಾಗಿದೆ. ಯಾವುದಾದ್ರು ಒಂದೆರಡು ಶೇರ್ ಮಾಡ್ಬೋದಾ? ಇದು ಹನುಮಾನ್ ಚಾಲಿಸ ನನ್ನ ಗುರುಜಿ ಆಶೀರ್ವಾದದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನನ್ನ ಪ್ರೊಫೆಷ್ನಲ್ ಕರಿಯರ್ದಲ್ಲಿ ನಾನು ಮೊದಲೇ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲು ನನ್ನ ಇದರಲ್ಲಿ ತುಂಬ ಪರಿವರ್ತನೆ ಆಯಿತು. ನನ್ನಲ್ಲಿ ಸ್ವಲ್ಪ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇತ್ತು. ನನ್ನ ಪ್ರೊಫೆಷ್ನಲ್ಲಿ ನನ್ನ ಹೀಲರ್ ಇದ್ದರೂ ಕೂಡ ಹೊರಗಡೆ ಏನಾದರೂ ಇದರಲ್ಲಿ ನಾನು ಸೆಮಿನಾರ್ ಅಂತ ಕರಿಬೋದು ಅಥವಾ ಫಂಕ್ಷನ್ನಲ್ಲಿ ಇರೋದು ನನಗೆ ತುಂಬ ಸ್ಟೇಜ್ ಫೇರ್ ಆಗ್ತಾಯಿತ್ತು. ಅಥವಾ ಒಂದು ಏನಾದರೂ ಟಾಸ್ಕ್ ಇದ್ದರೆ ಅಥವಾ ಒಂದು ಒಂದು ಕ್ರಾನಿಕ್ ಕೇಸಸ್ ಇದ್ದರೆ ಸೊ ಅದು ನನ್ನ ಹತ್ರ ಇದು ಸಾಲ್ವ್ ಮಾಡ್ಲಿಕ್ಕಾಗತ್ತಾ, ನಾನು ಇವ್ರಿಗೆ ಹೀಲಿಂಗ್ ಕೊಡ್ತೀನಾ ಅಥವಾ ಇದನ್ನ ನಾನು ಟ್ರೀಟ್ಮೆಂಟ್ ಮಾಡಿದರೆ ಇವ್ರಿಗೆ ಹೀಲ್ ಆಗುತ್ತಾ ಇಲ್ವ ಅಂತ ನನಗೊಂದು ಒಳಗಡೆ ಒಂದು ಫೀಲ್ ಆಗ್ತಾಯಿತ್ತು. ಅಂದರೆ ಇಲ್ಲ ಅದು ಇದು ಫೇರ್ ಇತ್ತು, ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಅದಾದಮೇಲೆ ಹನುಮಾನ್ ಚಾಲಿಸ ಪಾಠ ಮಾಡಿ ಅವ್ರಿಗೆ ಹೀಲಿಂಗ್ ಕೊಡ್ತಾ ಇರಬೇಕಾದ್ರೆ ತುಂಬ ಮಿರಾಕಲ್ ಕೇಸಸ್ ಆಗಿದೆ. ಒಂದು ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ರೀಸೆಂಟ್ಲಿ ಒಬ್ಬರು ಹಾಂಗ್ಕಾಂಗ್ದಿಂದ ಒಂದು ಸೀರಿಯಸ್ ಪೇಷಂಟ್ ಇತ್ತು. ಸೊ ನಾನು ಬೆಲ್ಗಮ್ಗೆ ಹೀಲ್ ಮಾಡ್ಲಿಕ್ಕೆ ಹೋಗಿದ್ದೆ. ಅವರು ಹೈದ್ರಾಬಾದಿಂದ ನಾನು ಕರ್ಸ್ಕೊಂಡಿದ್ರು. ಸೊ ಅವಾಗ ಅವ್ರಿಗೆ ಸ್ಲೋಲಿ ಏನಾಯ್ತು ಅಂತಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು. ಆಲ್ ಆಫ್ ಅ ಸಡನ್ ಐ ವಿಷನ್ ಸ್ಲೋಲಿ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಓಕೆ. ನಾನು ವಿಸಿಟ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ನೀವು ಕೂತ್ಕೊಂಡಿದ್ದೀರಲ್ಲ, ನನಗೆ ಬ್ಲರ್ ಆಗಿ ಕಾಣ್ತಾ ಇದ್ದೀರಾ, ನೀವು ಸರಿಯಾಗಿ ಕಾಣ್ತಾ ಇಲ್ಲ ಅಂತ. ಓಕೆ. ಸೊ ಆವಾಗ ನಾನು ಅವ್ರಿಗೆ ಮಗನಿಗೆ ಕೂರಿಸ್ಕೊಂಡು ನೀವೇನು ಯೋಚನೆ ಮಾಡಬೇಡಿ, ನಿಮಗೆಲ್ಲ ಒಳ್ಳೇದಾಗತ್ತಂತ ಹೇಳಿ ನಾವು ಹನುಮಾನ್ ಚಾಲಿಸ ಚಾಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಅವ್ರ ಪರಿವಾರ ಜೊತೆಗೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಒಂದು 2 hours ಆದಮೇಲೆ ನೀವು ಬಿಲೀವ್ ಮಾಡಲಿಕ್ಕಾಗೋದಿಲ್ಲ, ಅವಳಿಗೆ ಐ ವಿಷನ್ ಇನ್ನು ಸ್ಲೋಲಿ ಡೌನ್ ಆಗಿ ಒಂದು ಸ್ಟೇಜ್ ಬಂದಮೇಲೆ ಸ್ಟಾಪ್ ಆಗಿಬಿಟ್ಟಿತ್ತು. ಆ 1 hour ಆದಮೇಲೆ ಅವಳು ಸ್ಲೋಲಿ ರೀಗೇನ್ ಮಾಡಿಕೊಂಡು ನನಗೆ ಕಾಣ್ತಾ ಇದೆ, ನಿಮ್ಮ ಡ್ರೆಸ್ ಕಾಣ್ತಾ ಇದೆ, ಅವ್ರ ಮನೇಲೆಲ್ಲ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ನೋಡಿ ಇದು ನಾನು ಇದೆಲ್ಲ ಮಿರೇಕಲ್ಲು ಹನುಮಾನ್ ಚಾಲಿಸದ್ದೇನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು ನನಗೆ ತುಂಬ ಖುಷಿ ಕೊಟ್ಟಕ್ಕೆ ಇದು ಅಂದರೆ, ಒಬ್ಬರು ನಮ್ಮ ಆರ್ಮಿದಲ್ಲೇ ಒಬ್ಬರು ಜವಾನ್ ಇದ್ದಾರೆ. ಅವ್ರಿಗೆ ವೈಫಿಗೆ ಒಂದು 4 ವರ್ಷದಿಂದ ಫ್ರೀಕ್ವೆಂಟ್ ಅಬೋರ್ಷನ್ಸ್ ಆಗ್ತಾ ಇತ್ತು. ಓಕೆ. ಸೊ ಅವರೆಲ್ಲ ಡೆಲ್ಲಿಯಲ್ಲಿ ನಮ್ಮದು RR ಹಾಸ್ಪಿಟಲ್ ಅಂತ ಇದೆ, ಅಲ್ಲೆಲ್ಲ ತೋರಿಸ್ಕೊಂಡು ಬರ್ತಾಯಿದ್ರು. ಬಟ್ ಅವರು ಕೊನೆಗೆ ಹೇಳಿದ್ರು, ಇಲ್ಲ ಮೇಡಮ್ ನಾವು ತುಂಬ ವರ್ಷದಿಂದ ಇದು ಮಾಡ್ತಾ ಇದ್ವಿ, ಬಟ್ ಎಲ್ಲ ದೇವ್ರದ್ದು ಮಾಡಿದಾಯಿತು, ಮೆಡಿಕಲ್ ಆಯಿತು, ರೀಸನ್ ಗೊತ್ತಾಗ್ತಾ ಇಲ್ಲ, ಬಟ್ ಅಬೋರ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಓಕೆ. ಸೊ ಅವ್ರಿಗೇನು ಹೇಳಿದೆ ಅಂದರೆ, ನೀವು ಏನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ತೊಗೊಳ್ಳಿ, ಆಮೇಲೆ ನೀವು ಹನುಮಾನ್ ಚಾಲಿಸ ಹಸ್ಬೆಂಡ್ ವೈಫ್ ನೀವು ಮಾಡಿ ಅಂತ ಹೇಳಿ. ಓಕೆ. 2 months ಪಾಸಿಟಿವ್ ಅಂತ ಗೊತ್ತಾದ್ಮೇಲೆ ಕಂಟಿನ್ಯೂ ಚಾಂಟ್ ಮಾಡ್ತಾರೆ. ಬೆಳಗ್ಗೆ ಟೈಮ್ ಇದ್ದಾಗ, ಬೆಳಗ್ಗೆ ಆಯಿತು, ಸಾಯಂಕಾಲ ಆಯಿತು. ಇವಾಗ ಅವಳು 8 months ಕ್ಯಾರಿ ಇದ್ದಾಳೆ. ಮೆಡಿಕಲಿ ಡಾಕ್ಟರ್ ಎಲ್ಲ ಹೇಳಿದ್ರೆ ಮಗು ಕೂಡ ಚೆನ್ನಾಗಿದೆ. ಅವರಿಗೆ ಮೀಟ್ ಆಗ್ಲಿಕ್ಕೆ ಬಂದಾಗ, ಇಲ್ಲ ನಾನು ವಿಶ್ ಮಾಡ್ತೀನಿ ನಿಮ್ಮ ಮಗು ಹನುಮಂತ ಥರ ಹೆಲ್ದಿ ಇರಬೇಕು, ತುಂಬ ಅವನಲ್ಲಿ ಜ್ಞಾನ ಇರಬೇಕು ಅಂತ ಹೇಳಬೇಕಾದ್ರೆ ಗುರುಜಿ ಇದರಲ್ಲಿ ನಮಗೆ ಹನುಮಾನ್ ಚಾಲಿಸದಲ್ಲಿ ಕೆಲವೊಂದು ಹನುಮಾನ್ ಗುಣಗಳನ್ನ ಹೇಳ್ತಾ ಇದ್ರಲ್ಲ, ಅದು ಹೇಳ್ತಾ ಹೇಳ್ತಾ ನನ್ನಲ್ಲಿ ಆ ಭಾವನೆ ಆ ಮಗುವಿನಲ್ಲಿ ಕಾಣ್ತಾ ಇದ್ದೆ ನಾನು. ಸೊ ಇವಾಗ ಮಗು ಕೂಡ ಹೆಲ್ದಿ ಇದೆ, ಯಾವುದೂ ಹೆಲ್ತ್ ಪ್ರಾಬ್ಲಮ್ ಇಲ್ಲ. 8 months ಕಂಪ್ಲೀಟ್ ಆಗ್ತಾ ಇದೆ. ಸೂಪರ್. ಮಾತಾಡ್ತೀನಿ ನಿಮ್ಮ ಜೊತೆ. ಗುರುಜಿ, ಗುರು ಮುಖೇನ ಕಲ್ತ್ರೇನೆ ವಿದ್ಯೆ ಅಂತ ಹೇಳ್ತಾರೆ. ಇವತ್ತು ನಾವು ಹನುಮಾನ್ ಚಾಲೀಸ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನೀವು ನಿನ್ನೆನೂ ಕೂಡ ಒಂದಷ್ಟು ಜನರಿಗೆ ಹನುಮಾನ್ ಚಾಲೀಸದ ದೀಕ್ಷೆ ಕೂಡ ಕೊಟ್ಟರೆ, ಕಾರ್ಯಕ್ರಮ ನೋಡ್ತಾರೆ, ಒಂದಷ್ಟು ಜನ ಪಠಿಸೋದು ಕೂಡ ಸಿದ್ಧರಾಗ್ತಾರೆ. ಯಾವುದೋ ಒಂದು ಬುಕ್ ಪರ್ಚೇಸ್ ಮಾಡ್ತಾರೆ, ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಲ ಸಿಗುತ್ತಾ? ಫಲ ಅದು ಅದರ ಪರ್ಸೆಂಟೇಜ್ ಎಷ್ಟು ಅನ್ನೋದು ಬಿಟ್ಟರೆ ಫಲ ಖಂಡಿತ ಸಿಗತ್ತೆ. ಯಾರೇ ನನ್ನ ಕ್ಲಾಸ್ಗೆ ಬಂದು ಹನುಮಾನ್ ಚಾಲೀಸ ಹೇಳಬೇಕು ಅಂತೇನಿಲ್ಲ. ನಿಜ. ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲೇ ಒಂದು ಪುಸ್ತಕ ತಗೊಂಡು ಹೇಳ್ಬೋದು. ಆದರೆ ನಮ್ಮ ಕ್ಲಾಸಿನ ಉದ್ದೇಶ ಏನು ಅಂತಂದರೆ, ನಾವು ಆ್ಯಕ್ಷನ್ಗೆ ರಿಯಾಕ್ಷನ್ ಈಕ್ವಲ್ ಆಗಿರಬೇಕು. ಏನು, ಕರ್ಮಕ್ಕೆ ಪ್ರತಿಫಲ ಸರಿಯಾಗಿರಬೇಕು. ಅಂದರೆ ಯಾವ ಕ್ರಮದಲ್ಲಿ ಹನುಮಾನ್ ಚಾಲೀಸ ಪಠನೆ ಮಾಡಿದ್ರೆ ನಮ್ಗೆ ಏನು ಸಿಗಬೇಕು ಫಲ, ರಿಸಲ್ಟು, ಯಾರು ಏನೇ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಫಲಿತಾಂಶಕ್ಕಾಗಿ ಮಾಡ್ತಾ ಇರ್ತಾನೆ, ಒಳ್ಳೆಯ ಫಲಕ್ಕಾಗಿ ಮಾಡ್ತಾ ಇರ್ತಾನೆ. ಅವ್ರೇನು ಒಂದು ಸಂಕಲ್ಪಗಳು ಸಾಕಾರ ಆಗಬೇಕಲ್ವಾ. ಹಾಗಾಗಿ ನಮ್ಮ ಕ್ಲಾಸಲ್ಲಿ ನಾವು ಅವರಿಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತೀವಿ. ನೀವು ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು, ಹೌ, ವಾಟ್, ಹೌ, ದೆನ್. ಸೊ
ದೇಹ ಶುದ್ಧಿ, ನಾಡಿ ಶುದ್ಧಿ, ಚಿತ್ತಶುದ್ಧಿ, ಭಾವಶುದ್ಧಿ, ನಿಜ. ಇವುಗಳ ನಂತರ ನೀನು ಹನುಮಾನ್ ಚಾಲೀಸ ಪಠನೆ ಮಾಡು, ನಂತರ ಸ್ವಲ್ಪ ಹೊತ್ತು ಧ್ಯಾನ ಮಾಡು. ಸೊ ಅಲ್ಲಿಗೆ ಸಾಕೋದು ಒಂದು ಪ್ಯಾಕೇಜ್ ಅದು. ಓಕೆ, ಹಾಂ ಹಾಂ ಹಾಂ. ಈಗ ನನ್ನ ಮುಂದೆ ಮೃಷ್ಟಾನ್ನ ಭೋಜನ ಇದೆ. ನಾನು ಕೈ ತೊಳ್ಕೊಳ್ಳದೆ ಆ ಭೋಜನವನ್ನು ಸ್ವೀಕರಿಸಿದರೆ ನನಗೆ ಆರೋಗ್ಯ ವೃದ್ಧಿ ಆಗುತ್ತಾ, ಅನಾರೋಗ್ಯ ಬರ್ತದ? ಕೈ ತೊಳ್ಕೊಳ್ಳದೆ, ಕೈ ಕೊಳೆ ಆಗಿದೆ. ಸೊ ಹಾಗಾದ್ರೆ ಕೈಯಲ್ಲಿ ದೋಷ ಇದೆಯೋ, ಅನ್ನದಲ್ಲಿ ದೋಷ ಇದೆಯೋ? ಕೈಯಲ್ಲೇ ದೋಷ. ಹಾಗಾದ್ರೆ ನಾನೇನು ಹೇಳ್ತೀನಿ ಅಂದ್ರೆ ಪ್ರಿಪರೇಷನ್ ಇಸ್ ಎವ್ರಿಥಿಂಗ್ ಅಂತ. ಹನುಮಾನ್ ಚಾಲೀಸ ಏನೋ ಮೃಷ್ಟಾನ್ನ ಭೋಜನ ಇದ್ದಾಗೆ, ಅದು ಯಾರಿಗೆ ಆಗ್ಲಿ ಒಂದೇನೆ. ಆದ್ರೆ ಯಾಕೆ ಎಲ್ಲರೂ ಅದು ಸಿದ್ಧಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಅವ್ರು ಸರಿಯಾಗಿ ಏನೋ ಕೈ ತೊಳ್ಕೊಳ್ತಾ, ಅಂದ್ರೆ ಪೂರ್ವ ಸಿದ್ಧತೆ ಸರಿಯಾಗಿ ಆಗಿಲ್ಲ. ಆ ಪೂರ್ವ ಸಿದ್ಧತೆ ಬಗ್ಗೆ ನಾನು ತಿಳ್ಕೊತೀನಿ ಗುರುಜಿ. ಆದರೆ ಕೊನೆಯದಾಗಿ ನೀವು ಹೇಳಬೇಕು, ಕಾರ್ಯಕ್ರಮದಲ್ಲಿ ಬಂದಿದ್ರಿ ನೀವು, ಬಟ್ ಎಲ್ಲರಿಗೂ ಪೂರಕವಾಗಿ ವಾತಾವರಣ ಇರೋದಿಲ್ಲ. ಒಬ್ಬ ಡಾಕ್ಟರ್ ಮನೆ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ನಿಮಗೆ ಹೇಗೆ ಪೂರಕ ಆಗಿದ್ರು ನಿಮ್ಮ ಮನೆಯವರು ಅಂತ? ಅವರು ಕೂಡ ಹನುಮಾನ್ ಭಕ್ತರು ಕೂಡ, ಆಧ್ಯಾತ್ಮಿಕ ಚಿಂತಕರು ಕೂಡ. ಅವರು ಪ್ರೊಫೆಷನಲಿ ಅವರು ಆರ್ಮಿದಲ್ಲಿ ಕರ್ನಲ್ ಇದ್ರೂ ಕೂಡ ಮೊದಲಿಂದ ಆಧ್ಯಾತ್ಮಿಕ ಚಿಂತಕರು ಕೂಡ. ಅವರು ಆಧ್ಯಾತ್ಮಿಕ ಸಾಧಕರು. ಅದ್ರ ಜೊತೆಗೆ ನಾನು ಚಿಕ್ಕವಳಿದ್ದಾಗಿಂದ ಆಧ್ಯಾತ್ಮಿಕ ತುಂಬ ಒಲವಿತ್ತು. ಸೊ ಇವಾಗ ಗುರೂಜಿಯವರು ನಮ್ಮ ಜೀವನದಲ್ಲಿ ಬಂದಿದ್ದರಿಂದ, ಅಂದ್ರೆ ಹನುಮಾನ್ ತತ್ವಗಳನ್ನು ಹೇಳಿಕೊಟ್ಟಿದ್ದರಿಂದ ನಾವು ಇನ್ನೂ ತುಂಬ ಚೆನ್ನಾಗಿ ನಮ್ಮಲ್ಲಿ, ಅಂದರೆ ಇನ್ನೊಂದು ನಾನು ತುಂಬ ಇಂಪಾರ್ಟೆಂಟ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವರು ಆರ್ಮಿದಲ್ಲಿ ಕರ್ನಲ್ ಆಗಿದ್ರು ಕೂಡ ಇವಾಗ ಹೊಸದಾಗಿ ಜವಾನ್ಸ್ಗಳೆಲ್ಲ ಬರ್ತಾರೆ, ಯಂಗ್ ಜನ್ರೇಷನ್ ಅಂತ ಹೇಳ್ಬೋದು. ಇವಾಗ 14 ಇರ್ತಾರೆ, 16 ಇರ್ತಾರೆ, 18 ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಬಂದಾಗ ಅವರಲ್ಲಿ ಮನೆಯನ್ನು ನಾವು ಬಿಟ್ಟು ಬಂದಿರ್ತೀವಿ, ಅಥವಾ ನಾವು ಇಲ್ಲಿಂದ ನಾವು ಜವಾನ್ ಅಂತ ಹೇಳಿ ನಾವು ರಿಕ್ರೂಟ್ ಭರ್ತಿ ಆಗಿ ನಾವು ಇಲ್ಲಿಂದ ಹೋದ್ಮೇಲೆ ಫಸ್ಟ್ ಪೋಸ್ಟಿಂಗ್ ಅವ್ರಿಗೆ ಬಾರ್ಡರ್ಗೆ ಇರುತ್ತೆ. ಅವಾಗ ಅವ್ರಿಗೆ ಅಯ್ಯೋ ನನ್ನ ತಂದೆ ಹೇಗೆ ನೋಡ್ಕೊಳ್ಬೇಕು, ನನ್ನ ತಾಯಿ ಇದ್ದಾರೆ ಅಂದ್ರೆ ಚಿಕ್ಕ ವಯಸ್ಸಲ್ಲ ಪಾಪ ಅವ್ರದ್ದು. ಮುಂದೆ ನಾನು ಹೋದ್ಮೇಲೆ ನನ್ನ ಆಪರೇಷನ್ ಫೀಲ್ಡ್ಗೆ ಕಳಿಸ್ತಾರೆ. ಸೊ ಅವಾಗ ನಾನು ವಾಪಸ್ ಬರ್ತೀನೋ ಇಲ್ಲೋ ಅಂತ ಒಂದು ಫಿಯರ್ ಇರುತ್ತೆ. ಸೊ ಆವಾಗ ಆ ಫಿಯರನ್ನು ಇವರು ಇಲ್ಲ ನೀನು ಹನುಮಾನ್ ಚಾಲೀಸ ನೀನು ಪಾಠ ಮಾಡಪ್ಪ, ಎಲ್ಲರಲ್ಲಿ ಬುಕ್ ಸಿಗುತ್ತೆ, ಎಲ್ಲ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಅದನ್ನು ನೀನು ಪಾಠ ಮಾಡಂತ ಹೇಳಿಕೊಟ್ಟು ಅವ್ರಿಗೆ ಕಳಿಸ್ಕೊಟ್ಟಾಗ ಅವ್ರ ಫೋನ್ ಬರುತ್ತೆ ನಮಗೆ, ಇಲ್ಲ ಸಾಬ್ ಹಮ್ ಬಿಲ್ಕುಲ್ ಠೀಕ್ ಹೈ, ಕೊಯ್ ಫಿಕರ್ ನಹೀ ಹೈ, ಹಮಾರಾ ರಕ್ಷಕ ನಾವಲ್ಲ ತೋ ಹನುಮಾನ್ ಜಿ ಹೇ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಅದ್ರ ಬಾರ್ಡರ್ದಲ್ಲಿ ಹೋದಾಗ ಅವರಲ್ಲಿ ಯುದ್ಧ ಮಾಡಲಿಕ್ಕೆ, ಅಂದ್ರೆ ಯಾವುದೇ ಸಿಚುವೇಶನ್ಸ್ ಬಂದ್ರೆ, ಇನ್ಕ್ಲೂಡಿಂಗ್ ಸ್ನೋ, ಹೈ ಎಲ್ಟಿ ಇರುತ್ತೆ, ಸ್ನೋದಲ್ಲಿ ಅವ್ರು ಇರ್ತಿರ್ತಾರೆ, ಬಂಕರ್ಸ್ದಲ್ಲಿ ಇರ್ತಿರ್ತಾರೆ. ಅವ್ರಿಗೆ ಒಂದು ಫಿಯರ್ ಇರುತ್ತೆ, ಅಯ್ಯೋ ನಾನು ಸತ್ತು ಬಿಡ್ತೀನಪ್ಪ, ನನ್ನ ಉಸಿರು ಕಟ್ಬಿಡ್ತದೆ ಅಂತ. ಇವಾಗ ಅದು ಮಾಡೋದ್ರಿಂದ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ನನ್ನ ಹನುಮಾನ್ಜಿ ಇದ್ದಾರೆ, ನನಗೆ ಯಾವುದೂ ಇದು ಭಯ ಇಲ್ಲ ಅಂತ ಕಾನ್ಫಿಡೆನ್ಸ್ ಇಂದ ಇರ್ತಾರೆ. ಸೊ ಹನುಮ ಅಭಯ ಕೊಡ್ತಾನೆ ಅಂತ ಆಯ್ತು. ಓಕೆ, ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ನಿಮಗೆ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಾನ್ ಚಾಲೀಸದ ಒಂದು ಮಹತ್ವವನ್ನು ತಿಳ್ಕೊಳ್ತಾ ಇದ್ವಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ಹನುಮಾನ್ ಚಾಲೀಸದ ಕುರಿತಂತೆ ಕೇಳ್ಕೊಳ್ಬಹುದು. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ज्ञान गुण सागर जय कपे सति लोक उजागर जय हनुमान ज्ञान गुण सागर जय कपे सति लोक उजागर।